ಜಗಳ ಮಾಡಬೇಡಿ ಶ್ರೀದೇವಿ. ಬಿಡು, ಜಗಳ ಮಾಡಬೇಡ. ಎಷ್ಟೇ ಆಗಲಿ ನಿನ್ನ ಅತ್ತಿಗೆ ಹಾಕಿ ಹಾಗೆಲ್ಲ ನೀ ಜಗಳ ಮಾಡಬಾರ್ದು ಆಕೆ ಜೊತೆಗೆ. ಬಿಡು, ನೀನು ಅಷ್ಟೇ ರಾಧಾ, ನಿನ್ನ ಆಜ್ಞೆ ಅಲ್ಲ, ನೀವೆಲ್ಲ ಒಟ್ಟಿಗೆ ಒಂದೇ ಮನ್ಯಾಗ ಇರಬೇಕು. ಹಂಗೆ ಜಗಳ ಮಾಡಬೇಡ್ರಿ, ಬಿಡ್ರಿ. ನೋಡ್ರಿ, ಇನ್ನೊಂದ್ಸರಿ ನೀವು ಸುಮ್ಮನೆ ನನಗೆ ಏನಾರ ಅಂದ್ರೆ ಮತ್ತೆ ಬಗ್ಗಿನ ಹರಿಯಂಗಿಲ್ಲ. ಹೇಳಕತ್ತೀನಿ ನಾನು. ಏನೋ ಅಂತಾರಲ್ಲ, ಹೌದು, ನೀವು ಕೊಟ್ಟಿರ್ಬೋದು ನನ್ನ ಮದ್ವೆಗೆ ರೊಕ್ಕನ. ಹಂಗಂತ ಹೇಳಿ ನೀವೆಲ್ಲ ಅಂದಿದ್ದೆಲ್ಲ ಅನ್ಸ್ಕೋತೀವಂತಂದ್ರೆ ಅದು ಭಾಳ ತಪ್ಪಾಗತ್ತೆ ನಿಮ್ದು. ಅಬ್ಬಾ ಮಾತಾಡ್ತಾಳ ಎಲ್ಲ ಹುಡುಗಿ ಅಂತ ಅನ್ಕೊಂಡಿದ್ ನಾನು. ಮದ್ವಿನ ಆತಲ್ಲ, ಇನ್ನೇನೈತೆ, ಎಲ್ಲ ನಿನ್ನ ಮದ್ವಿಗೆ ಬೇಕಾಗಿರೋ ರೊಕ್ಕನು ಬಂತು. ನಾವು ನಿಮ್ಮಂಗಲ್ರಿ ಅಮ್ಮರ, ಕೆಲಸ ಆಗೋವರೆಗೂ ಒಂಥರ, ಕೆಲಸ ಆದ್ಮ್ಯಾಗ ಒಂಥರ ಮಾತಾಡಕ. ಅವ್ವ ಈಗೇನು ನೀವು ಬರ್ತೀರಾ ಬರಲ್ಲ ಹೇಳ್ರಿ, ಕೇಳ್ಬಿಡ್ರಿ ಬರ್ತಾರ ಇಲ್ಲ ಅಂತ ಹೇಳಿ. ನನಗೆ ಅನ್ಯಾಯವಾಗಿ ಇಲ್ಲಿ ನಿಂತ್ಕೊಂಡು ಅವಮಾನ ಮಾಡಿಸ್ಕೊಳಕ್ ನಾನು ತಯಾರಿಲ್ಲ. ಓಹ್, ಮಾನ ಮರ್ಯಾದೆ ಬೇರೆ ಐತೆ ನಿನಗೆ. ಆತ ನೋಡು, ಹೇಳ್ತೀನಿ, ನನ್ನ ಮಗಳು ನಿನ್ನಂಗ ಹಳ್ಳ್ಯಾಗ ಹುಟ್ಟತಕ್ಕಲ್ಲ, ನಿನ್ನಂಗ ಸರಸರ ಅಂತ ಮಾತಾಡೋಕ್ಕೂ ಬರೋದಿಲ್ಲ. ಬಹಳ ನಾಜುಕದಾಳ ನನ್ನ ಮಗಳು. ಏನಾರ ನೀ ಅನ್ಬೇಕಲ್ಲ, ಮತ್ತು ನಾನಾ ಬರ್ತೀನಿ. ರಾಧಾ ಬಾರವಾ, ಒಂದು 5 ಮನೆ ಉಡಕ್ಕೆ ಹಾಕ್ಸ್ಕೊಂಬರ್ತೀನಿ. ಕೂತ್ಕೋರಿ, 5 ಮನೆ ಉಡಕ್ಕೆ ಹಾಕ್ಸ್ಕೊಂಬರೋವರ್ಗಾರ. ಸರಿ, ಹೋಗ್ಬರ್ರಿ, ನಾವಲ್ಲಿ ಹೊರಗೆ ಇರ್ತೀವಿ. ನಮ್ಗೆ ಒಳಗೆ ಯಾಕೆ ಕುತ್ಕೊಳಕ್ಕೆ ಮನಸ್ಸಿಲ್ಲ. ನಿಮ್ಮ ಇಷ್ಟ, ನಾನೇನು ಬೇಡ ಅನ್ನೋದಲ್ಲ. ರಾಧಾ ಬಾರವಾ. ರಾಧಾ ಅವರೇ, ಸರಿ ನಾ ಬರಲಾ, ನನಗೂ ಲೇಟ್ ಆಗುತ್ತಾ. ಬರ್ತೀನಿ ಅಮ್ಮ, ಹೋಗಿ ಬರ್ತೀನಿ. ಹೇಳಿಬಿಡಿ ಬಂದರೆ ನಿಮ್ಮಪ್ಪ ಹೋದರು ಮೇಡಮ್ ಅಂತ. ಬರ್ತೀನಿ, ನಡಿ ರಾಧಾ. 5 ಮಂದಿ ಮನೆಗೆ ಹೋಗಿ ಉಡಕ್ಕೆ ಹಾಕ್ಸ್ಕೊಂಬರೋಣ. ಅಬ್ಬಾ ನಡಿವೆ, ನಾವು ಹೊರಗಿರೋಣ. ಆಮೇಲೆ ಮತ್ತೆ ಈ ಮನ್ಯಾಗ ಮದುವೆ ಮನಿನ ಏನಾರ ಕಳ್ತನ ಆಗಿರ್ಬೇಕು, ಆಮೇಲೆ ನಾವ ತೊಗೊಂಡು ಹೋಗಿವಿ ಅಂತ ಅನ್ನ ಪೈಕಿನೂ ಅದಾರ. ಇಷ್ಟೆಲ್ಲ ಆದ್ರೂ ಈಗಿನ ಮನೆ ತುಂಬಿಸ್ಕೋಬೇಕಲ್ಲ, ನಮ್ಮ ಕರ್ಮ. ಬರ್ರಿ ಹೊರಗೆ ಹೋಗೋಣ. ಅಬ್ಬಾ ಹೆಂಗಬ್ಬ ಈಗಿನ ಮನೆ ಕರ್ಕೊಂಡು ಮನೆ ತುಂಬಿಸ್ಕೊಳೋಣ. ಈಗಿನ ಮನೆಗೆ ಬಂದ್ಲೆ ಅಂದ್ರೆ ನಾವು ಹೊರಗೆ ಹೋಗ್ಬೇಕಾಗತ್ತ ಏನ? ನೋಡ್ಲ ಶ್ರೀಕಾಂತ, ನೀನು ನಾ ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ಈಕಿ ಮಾತ್ರ ತಲೆಯಾಗ ಮನುಷ್ಯನ ಹರಿಯೋದಂತ್ರ ಗ್ಯಾರಂಟಿ. ಅಬ್ಬಾ ಈಗ ನೀ ಹೇಳ್ದಂಗೆ ಕೇಳಿ ನಾನು ಕವಿತಿನ ಬಿಟ್ಟು ಈಕಿನ ಮದುವೆಗಿಲ್ಲ. ಈಗ ಮದುವೆಯಾಗಿ ನನ್ನ ಏನಂತಾರಲ್ಲ, ಹಣಿ ಹೊಡ್ಕೊಳಂಗಾಗೈತಿ ನನ್ನ ಕೈಲಿ. ನನಗೆ ಉಣ್ಣಕತ್ತಿಲ್ಲ ಎಲ್ಲಾನು. ಈಗ ಅಣ್ಣ, ನೀ ಕರೆನ ತಪ್ಪು ಮಾಡಿದಣ್ಣ. ಕವಿತಿನ ಮದುವೆ ಆಗ್ಬೇಕಿತ್ತು ನೀನು. ಒಟ್ಟ ಕವಿತಿ ಯಾರಿಗೂ ಏಕವಚನದಾಗ ಮಾತಾಡಿದ್ದಿಲ್ಲ. ಅವಾಗಂಕರು ಹೌದು ನಚ್ಚತಿ ಮಾಡ್ತಿದ್ಲು, ಅತ್ತಿ ಅಂತಂದು. ಯಾಕೆ ಮೊದಲಿಂದ ಬೆಳೆದಿದ್ದು ಸಲಿಗೆ ಇತ್ತಲ್ಲ. ಆದರೆ ಯಾವತ್ತು ಹಿಂಗೆ ಬೇರೆದವ್ರನ್ನ ಅವ್ರ ಬಟ್ಟೆ ನೋಡಾಗಲಿ ಅಥವಾ ಅವ್ರ ವ್ಯಕ್ತಿತ್ವ ನೋಡಾಗಲಿ, ಬಡತನ ನೋಡಾಗಲಿ ಅವ್ರು ಯಾವತ್ತೂ ಅಳದಿಲ್ಲ. ಅವರು ಅಂತಾರ ನಮ್ಮನೆಗೆ ಹೊಂದಾಣಿಕೆ ಹಾಕಿದ್ರು. ಇಂಥಾರಲ್ಲ ನೌಕರಿ ಮಾಡೋರು. ಇನ್ನೂ ಏನೇನೈತನಪ್ಪ ನಮ್ಮ ಮನ್ಯಾಗ, ಇನ್ನೂ ಏನೇನು ಅವಮಾನ ಅನುಭವಿಸ್ಬೇಕ. ಅವ್ವ ಇಷ್ಟು ದಿನ ನನ್ನ ಮದುವೆ ಆಗಿ ಹೋಗ್ತೀನಲ್ಲ ಅನ್ನಂಗೆ ಆಕಿತ್ತು. ಈಗ ದಯವಿಟ್ಟು ನನ್ನ ಮದುವೆ ಮಾಡಿಬಿಡ್ರಿ. ರೊಕ್ಕನೂ ಐತಿ, ಎಲ್ಲ ಐತಲ್ಲ, ನಾವು ಹೋಗ್ಬಿಡ್ತೀನಿ. ನನಗಂಕ್ರಿಕಿ ಕೈಯಾಗ ಸಿಕ್ಕ ಸೀರೆ ಉಟ್ಕೊಳಕ್ಕೆ ತಯಾರಿಲ್ಲ ನಾನು. ಇಲ್ಲ, ಇದು ಹಿಂಗಾದ್ರ ಬಗ್ಗೆ ಇರಂಗಿಲ್ಲ. ಬರಲಿ ಆಕಿ ಮನೆ ತುಂಬಿಸ್ಕೊಂಡು ಶಾಸ್ತ್ರ ಮಾಡಿ, ಹಾಸಿಗೆ ಶಾಸ್ತ್ರ ಮಾಡಿ ಆದಮೇಲೆ ಐತಿಕಿಗೆ ಮಾಡ್ತೀನಿ. ಈಕಿಗೆ ಅಷ್ಟು ಸುಟ್ಟು ನೋಡ, ಯಾವ್ದ ಕಾರಣಕ್ಕೂ ನಾ ಕೇಳೋದಕ್ಕೆಲ್ಲ ಹ್ಞೂ ಅಂತಲೇ ಆಡಿಸ್ಬೇಡ. ಏನು ನನ್ನನ್ನು ಕೇಳು ಮೊದಲು. ಆಕಿನ ಎಷ್ಟು ಬಿಗಿಯಾಗಿ ಇಟ್ಕೊಂತೀಯ ಅಷ್ಟು ನಮ್ಮ ಹಿಡ್ದಾಗಿರ್ತಾಳೆ. ಇವತ್ತು ಇಲ್ಲಿ ಅವಮಾನ ಮಾಡೋಣ, ನಾಳೆ ನಮ್ಮ ಮನ್ಯಾಗ ನಮ್ಮನ್ನು ಹೊರಗೆ ಹಾಕ ಪೈಕಿದಾಳೆ ಆಕಿ. ಹೇಳ್ದಂಗೆ ಕೇಳು. ಏನು ಆತವಾ, ನೀ ಹೆಂಗೆ ಕೇಳ್ತಿ ಹಂಗೆ ಕೇಳ್ತೀನಿ. ಬರಲಿ ಆಕಿ ಇವತ್ತು ನಮ್ಮ ಮನೆಗೆ ಮುಂದೈತಕಿಗೆ. ನೋಡ್ರದ ಅವರು ನಮ್ಮ ಮನ್ಯಾಗ ಅದಾರಂತಂದು ನಾನು ಇಲ್ಲಿ ಮಾತಾಡಕತ್ತೀನಿ ಇವ್ರ ಮನ್ಯಾಗ. ಹಾಂ ತೊಗೊಂಬರ್ರಿ, ಉಡಕ್ಕಿ ತೊಗೊಂಬರ್ರಿ, ಇಲ್ಲೇ ಕುಂದಿರ್ತಾಳೆ. ಇವತ್ತು ಅವ್ರ ಮನೆಗೆ ತುಂಬಿಸ್ಕೊಳ್ಳಿ, ಮುಗಿಲಿ, ಆಗ ಕಾರ್ಯ ಎಲ್ಲ ಚಂದಾಗಲಿ. ಆಮೇಲೆ ಯಾವುದೇ ಕಾರಣಕ್ಕೂ ಅಲ್ಲಿ ನಿಂದಿರ್ಬೇಡ. ಇಲ್ಲೇ ಬಾ, ಅವ ಬಂದು ಇಲ್ಲೇ ಇರಬೇಕು. ಹೆಂಗಂದ್ರೆ ಹೆಂಡ್ತಿ ಅಂತಂದು ಅವ್ರ ಅವನ್ನ ಅವ್ರ ತಂಗಿನ ಅಲ್ಲೇ ಒಗೆದು ಬರ್ಬೇಕವ. ಹಂಗೆ ಮಾಡು. ಏನು ಅರ್ಥತಾ? ಯಾವುದೇ ಕಾರಣಕ್ಕೂ ನೀ ಅಲ್ಲಿರಬೇಡ, ಅಲ್ಲಿ ಹೊಂದ್ಕೊಂಡು ಹೋಗೋ ಪ್ರಯತ್ನ ಮಾಡಬೇಡ. ಇಲ್ಲ ಅಂದ್ರೆ ನೀ ಅಲ್ಲಿ ಕುತ್ಕೊಂಡು ನೀನು ಅವ್ರ ಹಂಗನ ಇರ್ಬೇಕಾಗತ್ತೆ ನೋಡು ಹಳ್ಳ್ಯಾಗ. ಕಸದ ಗಾಡಿನ ಈಗ ಬಂದು ಸರಿ. ಅಯ್ಯವ್ವ ನನಗಾಗಲ್ಲ ಕರೆನ. ಅದೇನೋ ಅಂತಾರಲ್ಲ, ನಾನಂತರ ಹಳ್ಳಿಗಿರಂಗಿಲ್ಲ. ನನಗೆ ದಿನಾನು ಅಡ್ಡಾಡಕ್ಕೆ ನನಗೆ ತೊಂದರೆ ಆಗೋದಿಲ್ಲ. ಏನೋ ವ್ಯವಸ್ಥೆ ಮಾಡ್ತೀನಂತ ಸುಮ್ಮನಿರು. ಅಲ್ಲವಾ, ಒಂದಿಷ್ಟು ನನ್ನ ಮೇಲೆ ಪ್ರೀತಿ ಇಲ್ಲ ನೋಡು. ಆ ಕವಿತೆನ ಎಷ್ಟು ಪ್ರೀತಿ ಮಾಡ್ತಿದ್ದ. ಆಕಿ ನನ್ನ ಹೆಂಡತಿ ಅಂತಿದ್ದ ಅಲ್ಲಿ ಅವತ್ತು. ಹೆಂಗೆಲ್ಲ ಪೋಸ್ ಕೊಟ್ಟ. ನನ್ನ ಮೇಲೆ ಒಂಚೂರು ಪ್ರೀತಿ ಇಲ್ಲ ನೋಡ್ಬೆ ಅವಂಗ. ಇರಲಿ ಮಾಡಲಿ. ಇನ್ನು ಬೆಕ್ಕು ಹಾಲಿನ ರುಚಿ ಕಂಡಿಲ್ಲಲ್ಲ, ಇರಲಿ ಮಾಡಲಿ. ಇವತ್ತು ನೀ ಹೋಗು, ಆಮೇಲೆ ಐತಿ. ಊರನ್ನರ ಕಣ್ಣಿಗೆ ನೀವು ಒಳ್ಳೆ ಕೆನ್ನ ಥರನೇ ಇರೋ. ಆದ್ರೆ ಮಾತ್ರ ಇದನ್ನು ಆದಷ್ಟು ಇಲ್ಲೇ ಕರ್ಕೊಂಬಂದಿಟ್ಕೊಳ್ಳೋ ಪ್ರಯತ್ನ ಮಾಡೋಣ. ಅದು ಊರು ಅಡ್ಡಾಡಿ ಹಾಲಾಗ್ತಾನಲ್ಲ ಮೊದಲು ಅದನ್ನು ಬಿಡ್ಸೋಣ. ನಾವು ನಮ್ಮ ಮನೆಯಾಗ ಗಂಡ್ಮಕ್ಳ ದಿಕ್ಕಿಲ್ಲ, ಗಂಡ್ಮಕ್ಳ ದಿಕ್ಕು ಬೇಕಂತಂದು
ಆತನ್ನ ಏನಿಲ್ಲ ಅಂದ್ರೂ ನೀ ಇಷ್ಟಪಟ್ಟು ಏನೋ ಒಂದ ಕಾರಣಕ್ಕನ ಆತನ್ನ ನಾನು ಅಳಿಯ ಮಾಡ್ಕೊಂಡಿದ್ದು. ಏನು ಆಸ್ತಿಯ ಅಂತಸ್ತ ಅಂದಗಾರನ ಚಂದಗಾರನ ನೋಡಕ್ ಒಂದಿಟ್ಟು ಚಂದದನ ಅದು ಒಂದು ಬಿಟ್ರೆ ಇನ್ನೇನಿಲ್ಲ ನೋಡು. ಮಾಡ್ತೀನವ್ವ ಮಾಡ್ತೀನಿ. ನಾ ಹೇಳ್ದಂಗೆ ಕೇಳ್ಕೊಂಡು ನನ್ನ ಸೀರೆ ಸೆರೆಗೆ ಹಿಡ್ಕೊಂಡು ನನ್ನ ಹಿಂದಿಂದನ ಬರಬೇಕು. ಅಲ್ಲಿವರೆಗೂ ನಾನು ಏನು ಬಿಡೋದಿಲ್ಲ, ತಡಿ ನಡಿ ಹೊತ್ತಾಗತ್ತೆ ಹೋಗೋಣ. ಲೇ ಸುಬ್ಬಿ, ಏನ್ ಮಾಡತ್ತಿದಿ? ಹೇಳಿ ನೋಡ್ರಿ ನಾ ನಿಮ್ಗೆ ಮೊದ್ಲಿಂದನೂ ಹೇಳಿ ನಾನು ಚಂದ ಸುಭದ್ರ ಅಂತ ಕರೀರಿ, ಸುಬ್ಬಿ ಸುಬ್ಬಿ ಅಂತಂದು ನಾನೇನು ಸುಬ್ಬಕ್ಕನ ಬಾರಿ ನೀವು ಅಲ್ಲ. ನಿಮ್ಗೆ ಎಷ್ಟು ದಿನ ಅದನ್ನ ಹೇಳಕತ್ತು. ಇದು ಒಂದಿಟ್ಟು ಮುಂದಲ್ದು ಹಂಚು ಸರಿ ಮಾಡ್ರಿ, ಒಂದು ಒಡೆದು ಹೋಗೈತದ ಅದ್ರಾಗ ಆಶಿ ನೀರು ಹಂಗೆ ಸೋಡ್ತೈತಿ. ಅದು ಮೊದ್ಲ ಮಕ್ಕಳ ಕ್ವಾಣಿ ನಿದ್ದೆ ಬರೋದಿಲ್ಲ, ತಟ್ಟ 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 ಅಂತ ಅನ್ನೋದಕ್ಕೆ ನಾನ್ತೀನಿ. ಒಟ್ಟ ಕೇಳಿಲ್ಲಲ್ಲ, ಅದಕ್ಕೆ ನಾನ ಹಿಡ್ಕೊಂಡು ನಿಂತೀನಿ ನೋಡ್ರಿ. ಮಳೆಗಾಲ ಚಾಲುವಾಗತ್ಲೆ ಮಾಡ್ರಿ ಅಂದ್ರೆ ಮಾಡಲಿಲ್ಲ. ಈಗ ಮಳೆಗಾಲ ಚಾಲುವಾಗಿತ್ತು. ನಿನ್ನೆ ಆಟ ಮಳೆ ಆಗೈತೆ, ರಾತ್ರಿ ಆಟ ಮಳೆಗೇನ ದಬ್ಬ 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 ನೀರು ಬಿದ್ದಾವೆ. ಅದಕ್ಕೆ ನಿನಗೂ ನಿನ್ನ ಮಗ್ಗು ಹೇಳಿ ಸಾಕಾಗಿ ನಾನು ಹತ್ತಿ ಒಂದಿಟ್ಟು ಹಂಚು ಸರಿಸಿದ್ರಾತು, ಹಿಂದೆ ಇಟ್ಟಿದ್ದಲ್ಲ ಅದ್ರಾಗ ಒಂದು ತಗೊಂಬಂದು ಹಾಕಿದ್ರಾತು ಅಂತ ನಿಚಿನ್ಕಿ ತಂದು ಇಟ್ಕೊಳಕತ್ತಿದ್ ನೋಡು. ಹೌದನ್ನ ಆತಳ ಎಲ್ಲ ಮಾಡ್ತೀನಿ, ನೀ ತೆಗಿ ಅದ್ ನೆನಸಿನ ತೆಗಿ. ಈಗ ಅವರು ಇವರು ಶಿವಮೂರ್ತಪ್ಪರ ಮನ್ಯಾಗ ಇದು ಒಂದು ನ್ಯಾಯ ಪಂಚಾಯತಿ ಹೇಳೋದೈತಿ ಗಂಡ ಇಂತಿ ಜಗಳದ್ದು. ಅದಕ್ಕೆ ಅಲ್ಲಿ ಹೊಂಟೀನಿ, ಹೋಯ್ ಬಂದು ನಾನ ಬಂದು ಸರಿ ಮಾಡ್ತೀನಿ. ಇಲ್ಲ ಸಂಜೆ ಗಡ್ಸಕ್ಕೆ ನಿನ್ನ ಮಗ ಬರ್ತಾನ, ಅವಾರ ಮಾಡ್ತಾನ, ಹತ್ತಕ್ಕೆ ಹೋಗ್ಬೇಡ. ಏನು ಹೇಳ ಕೈಲ ಹತ್ತಿ ಬಿದ್ದು ಏನಾರ ಮಾಡ್ಕೊಂಡು ಅಂದ್ರೆ ಭಾರಿ ಕಷ್ಟ ಐತಿ ನೋಡು. ಹೇಳೋದು ಅರ್ಥ ಮಾಡ್ಕೋ. ನಾವು ಹೋಗಿ ಬಂದು ಪಟ್ಟನ ಮಾಡ್ತೀನಿ ಬಿಡು. ಈಗ ಮತ್ತೆ ಅವ್ರ ಮನೆಗೆ ಬರ್ತೀನಿ ಅಂತ ಹೇಳಿನಿ, ಮತ್ತೆ ಅದನ್ನ ಬಿಟ್ಟು ಇದನ್ನ ಮಾಡೋಕ್ಕಾಗತ್ತಾನ? ಶಿವಮೂರ್ತಪ್ಪರ ಮನೆಗೆ ಹೋಗ್ಬರ್ತೀನಿ. ಇಡೀ ಊರಂದೆಲ್ಲ ನಿಮಗೆ ಬಗೆಹರ್ಸಕ್ಕೆ ವೇಳೆ ಇರ್ತತಿ, ಹೊತ್ತಿರ್ತತಿ. ಮನೆಯಿಂದ ಏನಾರ ಮನೆದು ಮಾಡ್ರಿ ಅಂದಾಗ ಹೋಯ್ ಬರ್ತೀನಿ, ಆಮೇಲೆ ಮಾಡ್ತೀನಿ, ಹಿಂದಗರ್ಷೆ ಮಾಡ್ತೀನಿ ಅಂತಂದು ಮಾತು. ಹೋಯ್ ಬರ್ರಿ ಹೇಳಕತ್ತೀನಿ, ಬಂದು ನಾ ಮಾಡ್ತೀನಿ ಬಿಡು. ಹಾಂ ಹಿಂದಕರ ಇಡ್ತೀನಿ, ಬಂದು ನೀವ ಮಾಡಕಂತ್ರಿ ಅಂತ ಓರಿ. ಶಿವಮೂರ್ತಪ್ಪರ ಮನ್ಯಾಗ ಯಾರು ಗಂಡ ಇಂತಿ ಜಗಳ ಬಂದೈತಿ? ಸೊಸಿ ಇಲ್ಲನ ಮೂರನೇದಾಕಿ, ಕೊನೆ ಸೊಸಿ ಆಕಿದ ವಲ್ಲ ಅಂತ ಆಕಿ ಇಲ್ಲಿರಾಕ ಹಳ್ಳ್ಯಾಗ. ಮತ್ತು ಅವಂದು ಸರ್ಕಾರಿ ಕೆಲಸ, ನಾನು ಕರ್ಕೊಂಡು ಹೊಕ್ಕೀನಿ ಅಂತ ನಿಂತಾಳ ಪೇಟ್ಯಾಗ. ಇವರು ಬಿಡಕ್ಕೆ ತಯಾರಿಲ್ಲ ಮಗನ. ಅದಕ್ಕೆ ಬರ್ರಿ ಊರನ್ನ ಕರ್ಕೊಂಬಂದಾಳ ಅಂತ ಆಕಿನ. ನನ್ನ ಗಂಡ ನನ್ನ ಮನ್ಯಾಗ ಸೇರಿಸುವಲ್ಲ, ಅವ್ರಪ್ಪನ ಮಾತು ಕೇಳ್ತಾಳ ಅಂತಂದು ಕರ್ಕೊಂಬಂದಾಳಂತ. ಅದಕ್ಕೆ ನೀವು ಬರ್ರಿ ಹಿರಿಯರ ಅಂತ ನಮ್ಮ ಶಿವಮೂರ್ತಪ್ಪ ಹೇಳ್ದ. ಅದಕ್ಕೆ ಅವ್ರ ಮನೆಗೆ ಹೊಂಟೀನಿ, ಬರ್ತೀನಿ, ಬಂದು ಮಾಡ್ತೀನಿ ಬಿಡು. ಅದನ್ನ ಅಲ್ಲೇ ಇಡು ನಿಚಿನ್ಕಿನ, ನಾನು ಬಂದು ಹತ್ತೀನಿ ಅಂತ. ನಾನು ನೀವತ್ತಿನ ಅಂತ ಅನ್ನಲ್ಲ. ರೊಕ್ಕ ಕೊಟ್ರೆ ಜಗ್ಗ ಮಂದಿದಾರ. ಅವ ನಮ್ಮ ಹೊಲ್ದಾಗ ಕೆಲಸ ಮಾಡವ, ಶರಣುಗೆ ಹೇಳಿದ್ರ ಅವಾರ ಬಂದ್ ಮಾಡುದಿಲ್ಲ ಶರಣಪ್ಪಗ. ಅದ ಯಾರಿಗಾರ ಹೇಳ್ತೀನಿ, ಏನಾರ ಮಾಡ್ತೀನಿ, ಮತ್ತೆ ಅವ್ರ ಮನೆಗೆ ಬರ್ತೀನಿ ಅಂದಿನಿ. ಹಿರಿಯರು ಕೂಡ್ಯಾರ, ಹೋಗಿ ಬರ್ತೀನಿ ತಡ್ಲಿ ಸುಭದ್ರ, ಬಂದ ಮ್ಯಾಗ ಮಾಡ್ತೀನಿ ಅಂತ. ಆತಪ್ಪ ಹೋಗ್ಬರ್ರಿ, ಬಿಡ್ತೀನಿ, ಇಟ್ಟು ಬರ್ತೀನಿ ಆಚೆ ಕಡೆ. ಆತೋಗಿಡು ಬಂದೆ. ಆತ ಕಡೆ ಇಟ್ಟು ಬಂದ್ಬಿಡ್ತೀನಿ. ಇವ್ರಿಗೇನು ಅಂದೆ ಮತ್ತ ಇದು ಮಳೆ ಮಾಡಾತ. ಇವ್ರಿಗೇನು ಸುಣ್ಣ ಹಚ್ಚಕ್ಕೆ ನಾನು ಮನ್ಯಾಗ ಅದು ಬರೀ ಇಳಿತು ಅಂದ್ರೆ ಏನು ಚಂದ. 15 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಸುಣ್ಣ ಹಚ್ಚಕ್ಕಾಗತ್ತಾನ ದೊಡ್ಡ ಮನೆ. ಇವ್ರಿಗೇನು ಗಾಡಿ ಗುಂಟ ನೀರು ಇಳಿತಾವ. ನನಗೆ ಬಂದ್ಬೇಕಾರೆ ನೋಡ್ವಲ್ರಕ್ಕ. ಈಗ ಮತ್ತೆ ಮಳೆ ಆತ ಕಷ್ಟ ಐತಿ. ಮೆಲ್ಲಕ್ಕೆ ಹತ್ತಿ ಒಂದೀಟು ಸರಿಸಿ ನಾನು ಸರಿ ಮಾಡಿಬಿಡ್ತೇನೆ. ಇಲ್ಲೇ ತುದಿಗೆ ಅಲ್ಲ, ಏನು ಪೂರ ಹಂಚ ಮ್ಯಾಗ ಹತ್ತೋದಲ್ಲ ಮತ್ತೊಂದಲ್ಲ. ತಡಿ ಮೆಲ್ಲಕ್ಕೆ ಸರ್ಸ್ಬಿಡ್ತೀನಿ ಒಂದಿಟ್ಟು. ಏನು ಮಾಡತ್ತೀರಿ ಅಮ್ಮರ? ಬಾರವ್ವ ಭುವನೇಶ್ವರಿ, ಬಾ. ಆರಾಮದಿಯಾ? ಯಾವಾಗ ಬಂದಿ? ಈ ಮುಂಜಾನೆ ಬಂದು ನೋಡ್ರಿ. ಎಲ್ಲೇ ಹೊಂಟಿ? ಯಾರ ಮನೆಗೆ ಹೊಂಟೇನ? ಇಲ್ರಿ ಅಮ್ಮರ, ಯಾರ ಮನೆಗೂ ಹೊಂಟಿಲ್ರಿ. ಹಮ್ಮಪ್ಪನ ಗುಡಿಗೆ ಹೋಗಿ ಬರೋಣ ಅಂತಂದು ಹೊಂಟಿದ್ದೆ. ಬಟ್ಟೆ ಎಲ್ಲ ತಂದು ಇಟ್ಟು ನಮ್ಮ ಅವನ ಜೊತೆ ಮಾತಾಡ್ಕೊಂಡು ಹೊಂಟಿದ್ದೆ. ಮ್ಯಾಗಿಂದ ಮೈ ಮ್ಯಾಗ ಹಲ್ಲು ಬಿದ್ದು ಬಿಡ್ತು. ಅದಕ್ಕೆ ಮ್ಯಾಗ ಬಿದ್ದು ಕೆಳಗಿಳಿತ. ನಮ್ಮವ್ವ ಯಾಕೆ ಅಭಿಷೇಕನ ಚಲೋ ಇಲ್ಲವ, ಒಂದಿಟ್ಟು ಜಕ ಮಾಡಿ ಹಸಿರು ಗಿಡ ನೋಡಿ ಹನುಮಪ್ಪಗೆ ಹೋಗಿ ಎಣ್ಣೆ ಬತ್ತಿ ಹಾಕಿ ಬಾ ಅಂತಂದ್ಲ. ಅದಕ್ಕೆ ಹೊಂಟಿದ್ದು ನೋಡ್ರಿ. ಬಂದು ಬರತ್ಲಿ ಹಿಂಗಾತ. ಯಾಕೆ ಶಕುನ ಚಲೋ ಇಲ್ಲ ಅಂತಂದು ಅನ್ಕೊಂಡು ಹೊಂಟಿದ್ದೆ ನಾನು. ಅಯ್ಯಯ್ಯ ತಂಗಿ, ಹೌದಾ? ಪಾಪ ಎಂಥ ಕೆಲಸ ಆಯ್ತು. ಬೀಳಬಾರ್ದವ, ಅದು ಮೈ ಮ್ಯಾಗ ಬಿದ್ದು ಕೆಳಗಂಕ್ರು ಎಳಿಯಬಾರ್ದು. ಭಾಳ ದರಿದ್ರ ಕಾಡ್ತೈತಿ. ನೀವು ಒಳ್ಳೆ ಬಂದೀವ. ಈಗ ಏನು ಸಾಲೆಲ್ಲ ಸುಟಿ ಅದು ಅಂತ ಬಂದೇನೆ ಸುಟಿಗೆ? ಸುಟಿ ತಂದಿರಿ ಅಮ್ಮರ? ಸಾಲಿಗೆ ಹೋಗ್ಯಾವ ನನ್ನ ಮಕ್ಕಳು. ಅಯ್ಯಯ್ಯ ಅಳ್ತೈತಿ, ನಮ್ದು ಜಗ್ ಅಳ್ತೈತ್ರಿ ಮನ್ಯಾಗ. ಏನು ಮಾಡೋದು? ಎಲ್ಲನೂ ಹೊಲ ಮನೆ ಕುಡ್ದು ಚಟಕ್ಕೆ ಬಿದ್ದು ನನ್ನ ಗಂಡ ಎಲ್ಲ ಅಳದು ನಿಂತಾನ. ಎಲ್ಲನೂ ಜೂಜ್ನಾಗ ಕಳೆದು ಬಿಟ್ಟಾನ, ಏನೂ ಇಲ್ಲ. ಅದಕ್ಕೆ ಒಂದು 4 ದಿನ ಇದ್ದು ನಮ್ಮವ್ವ ನಮ್ಮಪ್ಪನ ಕರ್ಕೊಂಡು ಹೋಗಿ ಇತ್ತಗೊಂದಿಟ್ಟು ಬಿಗಿ ಮಾಡ್ಸುನು ಅಂತ ಬಂದಿ ನೋಡ್ರಿ. 4 ದಿನ ಇದ್ರೆ ಬಿಗಿ ಆಗತ್ತಿತ್ತಗಂತ ಬಂದೀನಿ.
ಪಾಪ ಛೇ ಹೌದವ ಖರೇನ ಹೆಣ್ಮಕ್ಳದ್ದು ಇದು ಒಂದು ಗೋಳು ಇತ್ತಾಗತ್ತ ಅವ್ರ ಮನ್ಯಾಗ ಉಳಿಯಂಗಿಲ್ಲ ಅತ್ತ ಗಂಡ ಮನ್ಯಾಗ ಹೋಗಿ ಇರಂಗಿಲ್ಲ ಅದ್ರಾಗ ಇಂಥ ಬಾಳೆ ಮಾಡೋ ಗಂಡ ಸಿಕ್ಕರ ಚಲೋ ಹೆಂಡತಿ ಮಕ್ಕಳು ಅನ್ನವ ಹಿಂಗೆಲ್ಲ ಉಡಾಳ್ತನ ಮಾಡೋರು ಕೆಟ್ಟ ಕೆರ ಹಿಡ್ದಿರೋ ಗಂಡ ಸಿಕ್ಕರ ಹೆಣ್ಮಕ್ಳ ಗೋಳು ತೀರ್ದೇವ ತೀರ್ದ ಆತ ಹೋಯ್ ಬಾ ಹುಡುಗಿ ಹೋಯ್ ಬಾ ಹ್ಞೂ ರೀ ಅಮ್ಮ ಆತ್ರಿ ಹೋಯ್ ಬರ್ತೀನಿ ತಡ್ರಿ ಯವ್ವ ಬಿದ್ದೆವ ಓತ ನನ್ ಸೊಂಟ ಕೈ ಬಿಡ್ತಲ್ಲ ಅಯ್ಯೋ ಅಮ್ಮರ ಅದ ಅನ್ಬೇಕಂದೆ ನಾನು ಚುಣುಕಿ ಸರಿ ಇದ್ದಂಗಿಲ್ಲ ಅದ್ರದ್ದು ತಳ ಹೆಂಗ್ ಹತ್ತಾರಲ್ಲಿ ಇವ್ರು ಅಂತಂದು ಛೇ ಏನಾತ್ರಿ ಅಮ್ಮರ ಏನಾತ್ರಿ ಮೆಲ್ಕ್ ಎದ್ದೇಳ್ರಿ ಯವ್ವ ಏನಾತ ಏನವ ಯವ್ವ ಕೈನ ಮುರಿತನ್ಸುತ್ತ ಯವ್ವ ನಂದು ಕೈ ಮುರಿತನ್ಸುತ್ತ ಯವ್ವ ಎತ್ತ ಬಾರ ತಂಗಿ ಒಂದಿಟ್ಟು ಯವ್ವ ಎತ್ತ ಬಿದ್ದವ ಯವ್ವ ಪರಮಾತ್ಮ ಅಂದ ನನ್ನ ಗಂಡ ನಾ ಬಂದು ಮಾಡ್ತೀನಿ ಬಿದ್ದಿದ್ದೆ ಅಂದ್ರ ಕಷ್ಟ ಆಗತ್ತದ್ದು ಅದ್ರಾಗ ನಾ ಮನ್ಯಾಗ ಮಾಡಾರಿಲ್ಲ ಮತ್ತೊಂದಿಲ್ಲ ಹೆಂಗ್ ಮಾಡ್ಲೆ ಯವ್ವ ನಾನು ಕೈಗೆ ಬಂತಲ್ಲ ಯವ್ವ ಎಡಗೈಗೆ ಹ್ಯಾಂಗ ತೊಳ್ಕೊಳೋದು ಏನ್ ತಾನ ಅಂತೀನಿ ನಾನು